you so much. Thank you, sir. Thank you to the Kasagran and the entire team. Thank you. ಮೈಕ್ ಕೊಡಿ ಕ್ಷತ್ರಿ. ಇನ್ನು ನನಗೇನು ಪ್ರಶ್ನೆಗಳೆಲ್ಲ ಮುಗಿದೋಗಿದೆ. ಬಟ್ ನನಗೆ ಅನ್ಸುತ್ತೆ ನೀವು ಕೆರಾಡಿ ಯಜಮಾನ್ ಹೆಂಗಿದ್ದಾರೆ ಹೇಳಿ, ನಾನೇ ಕೇಳ್ತಿದ್ದೀನಿ. ಫ್ಯಾಮಿಲಿ ಲೈಫ್ ಎಲ್ಲ ಹೇಗಿದೆ ನೀವು ಹೇಳಿ. ತುಂಬಾ ಚೆನ್ನಾಗಿ ಹೇಳ್ತಾರೆ, ನೀವೆಲ್ಲ ಇನ್ಸ್ಪಿರೇಷನ್ ನಮಗೆ. ಪ್ರಗತಿ ಅವರು ಒಂದಷ್ಟು ವಿಷಯಗಳನ್ನ ಹೇಳಿರ್ತಾರೆ, ಅದನ್ನೆಲ್ಲ ನಾವು ಫಾಲೋ ಮಾಡ್ತಾ ಇದ್ದೀವಿ. ಓಕೆ, ಈಗ ಪ್ರಶ್ನೆಗಳನ್ನು ಆಕ್ಚುಲಿ ಕೇಳ್ತೀನಿ ನಾನು. ಓಕೆನಾ ಸರ್? ಈಗ ಏನಂದ್ರೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಅವಾರ್ಡ್ ತಗೊಂಡ್ರೆ ನಾನು ಒಂದೊಂದ್ಸರಿ ಬ್ಲಾಂಕ್ ಆಗ್ಬಿಡ್ತೀನಿ. ಇದು ವಂಡರ್ ಅಂತ ಅನ್ಕೊಬೋದು, ಆದ್ರೆ ನಿಮಗೆ ನಾನು ನಿರಾಸೆ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಇದು AI ಯುಗ. ಪ್ರಜಾವಾಣಿಯವರು ಕೂಡ AI ರಿಪೋರ್ಟರ್ ಒಬ್ಬರನ್ನ ತಯಾರು ಮಾಡಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದನ್ನ ಟ್ರೈ ಮಾಡೋದಕ್ಕೆ ಒಂದು ಕರೆಕ್ಟ್ ಆದಂತಹ ವೇದಿಕೆ ಹುಡುಕ್ತಾ ಇದ್ರು. ಅದು ಈ ವೇದಿಕೆ, ಈ ಸಂದರ್ಭ, ಈ ಕ್ಷಣ ಕರೆಕ್ಟ್ ಆಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಅದು ನಿಮ್ಮಿಂದನೇ ಶುರುವಾಗಿ, ಶುಭದಿಂದ ಶುರುವಾಗಿ. ಯಾಕಂದ್ರೆ ರಿಷಬ್ ಸರ್ ಯಾವಾಗಲೂ ನೇರವಾದ ಉತ್ತರ ಕೊಡ್ತಾರೆ, ಬೋಲ್ಡ್ ಆಗಿ ಆನ್ಸರ್ ಮಾಡ್ತಾರೆ. ಸೊ ಈಸ್ ದ ಬೆಸ್ಟ್ ಟು ಆನ್ಸರ್. ಓಕೆನಾ? ಪ್ರಶ್ನೆ ನಂದಲ್ಲ, AI ದಾಗಿರುತ್ತೆ. ಅಂಡ್ AI ಗೊತ್ತಲ್ಲ ಸರ್, ನಿಮ್ಮ ಕೈಯಲ್ಲಿರುತ್ತೆ, ನಿಮ್ಮ ಮೊಬೈಲಲ್ಲಿ ಇರುತ್ತೆ, ನಿಮ್ಮ ಸೋಷಿಯಲ್ ಮೀಡಿಯಾ ಜಾಲಾಡ್ಬಿಟ್ಟಿರುತ್ತೆ. ಅದು ಪ್ರಶ್ನೆ ಎಲ್ಲಿಂದ ತೆಗಿರುತ್ತೆ ನನಗೆ ಗೊತ್ತೆ. ಇದು ಪ್ರಜಾವಾಣಿ ಪ್ರಶ್ನೆ ಅಲ್ಲ, ಇದು AI ಪ್ರಶ್ನೆ. Are you ready, sir? Super. Shoot. ಕಾಂತಾರ ಗೆದ್ದ ನಂತರ ಎಲ್ಲರನ್ನು ಅನ್ಫಾಲೋ ಮಾಡಿದ್ರು. ಏನು ಟಿಟಿಕ್ ಪಿಟಿಕ್ ಅಂದಿಲ್ಲ. ಜಗತ್ತಿಗೆ ನೀವು ಏನ್ ಬೇಕಾದ್ರೂ ಆನ್ಸರ್ ಕೊಡ್ಬೋದು. ಆದ್ರೆ ನೆನಪಿರ್ಲಿ, ನಾನು AI ನಿಮ್ ಫೋನಲ್ಲಿ ಇಟ್ಕೊಂಡೆ ನಿಮ್ಮ ಚಲನವಲನ ಗಮನಿಸಿರ್ತೀನಿ. ಈಗಾದ್ರೂ ನಿಜ ಹೇಳಿ ಶೇಖರ. ಜನರನ್ನು ಫಾಲೋ ಮಾಡಿದ್ರೆ ಸಾಕು ಅಂತ ಅನ್ಕೊಳ್ತೀನಿ ನಾನು. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದೇನಿದೆ, ಜನರು ಜೀವನ ಗೊತ್ತಿದ್ರೆ ಸಾಕು ನನಗೆ, ಅದನ್ನಷ್ಟೇ ಫಾಲೋ ಮಾಡ್ತೀನಿ. ಅದರ ಕುತೂಹಲ ಏನಿದೆ ಅಂದ್ರೆ ಇದು ಇತ್ತೀಚೆಗೆ ಆಯ್ತಲ್ಲ ಸಿನಿಮಾ ಆದ ನಂತರ, ಹಾಗಾಗಿ ಆ ಕುತೂಹಲದ ಪ್ರಶ್ನೆ ಆಗಿತ್ತು. ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ತರ ಅನ್ಕೊಂಡ್ರೆ ನೇರವಾಗಿ ಅವರು ಉತ್ತರ ಅಂತ ಕನ್ನಡಿಗರ ಆಸೆ ಆಗಿತ್ತು. ಶೋ ಕಡೆಯಿಂದ ಆಹ್ವಾನ ಬಂದಿದ್ರು, ನೀವು ಹೋಗಿಲ್ಲ ಯಾಕೆ? ಇದು ಎಲ್ಲರೂ ಪ್ರಶ್ನೆ ಏನು ಸರ್? ನಾನು ರೈಟಿಂಗ್ ಅಲ್ಲಿದ್ದೆ, ಕಾಂತಾರ ಅದೇ ಇನ್ನೊಂದು ಪಾರ್ಟಿನ ರೈಟಿಂಗ್ ಅಲ್ಲಿದ್ದೆ. ಈ ಪಾರ್ಟ್ ಬರೋಕ್ಕಿಂತ ಮುಂಚೆ, ಆ ಪಾರ್ಟ್ ಆದ್ಮೇಲೆ. ಸೊ ಕಂಪ್ಲೀಟ್ಲಿ ನಂದು ವರ್ಕೌಟ್ ಸ್ಕೆಡ್ಯೂಲ್ಗಳು, ರೈಟಿಂಗು, ಸೊ ಬಂದು ಟ್ರಾವೆಲ್ ಮಾಡೋದಕ್ಕೆಲ್ಲ ನನಗೆ ಆಗ್ತಿರ್ಲಿಲ್ಲ ಒಂದು. ಆ್ಯಂಡ್ ಕಾಂತಾರ ಆದಮೇಲೆ ಇಟ್ಸ್ ಲೈಕ್ 100 ದಿನ 100 ಡೇಸ್ ಕಂಪ್ಲೀಟ್ ಆಗೋವರೆಗೂ ನಾನು 100 ಡೇಸ್ ಪ್ರಮೋಷನ್ ಮಾಡ್ತಾನೆ ಇದ್ದೀನಿ. ಒಂಥರ ಓವರ್ ಎಕ್ಸ್ಪೋಸ್ ಆಗ್ಬಿಡ್ತೀವಲ್ವಾ, ಒಂಥರ ಸನ್ಬರ್ನ್ ಆಗಲಿ ಶುರು ಆಗುತ್ತೆ. ಸೊ ಅದಕ್ಕೆಲ್ಲ ಒಂದ್ ಕಡೆ ನಿಮ್ಮದೇ ಊರಲ್ಲೆಲ್ಲ ಕಾಡಲ್ಲಿ ಸೇರ್ಕೊಂಡು ಬರ್ಕೊಂಡು ಕೂತಿದ್ವಿ ಅಷ್ಟೇ, ಬೇರೆ ಏನಿರಲಿಲ್ಲ. ಆಮೇಲೂ ಬಿಡ್ಲಿಲ್ಲ. ಐ ಮೀನ್ ಕಾಂತಾರ ಚಾಪ್ಟರ್ 1 ಆದ್ಮೇಲೆ ರಮೇಶ್ ಸರ್ ಒಂದು ವೇದಿಕೆ ಮೇಲೆ ಸ್ಟೆಪ್ಸ್ ಆಗಿರುತ್ತೆ. ಕನ್ನಡ ಸಿನಿ ಸಮ್ಮಾನ 2026 ವರ್ಷದ ಅತ್ಯುತ್ತಮ ಚಿತ್ರ. and the winner is ವರ್ಷದ ಅತ್ಯುತ್ತಮ ಚಿತ್ರ ಕಾಂತಾರ ಅಧ್ಯಾಯ 1. ಕಾಂತಾರ ಚಿತ್ರಕ್ಕಾಗಿ ದಯವಿಟ್ಟು ರಿಷಬ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ತುಂಬಾನೇ ಪರವಾಗಿ ರಿಷಬ್ ಸರ್ ಅವರು ನಿರ್ದೇಶಕನಾಗಿ, ನಟನಾಗಿ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಬಟ್ ಒಂದಂತೂ ಹೇಳಕ್ ಇಷ್ಟಪಡ್ತೀವಿ, ಕಾಂತಾರ ಚಿತ್ರ ಬರೀ ಅತ್ಯುತ್ತಮ ಚಿತ್ರ ಅಲ್ಲ, ಭಾರತೀಯ ಚಿತ್ರರಂಗದ ಇತಿಹಾಸದ ಪುಟಗಳಲ್ಲಿ ಬರೆಯಲ್ಪಟ್ಟಂತ, ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಂತ ಒಂದು ಚಿತ್ರ ಅಂದ್ರೆ ಅದು ಕಾಂತಾರ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಆಯ್ತು, ಸುಮಾರು ಸ್ಪೀಚ್ ಆಗೋಯ್ತು. ಪ್ರಜಾವಾಣಿಗೆ ಥ್ಯಾಂಕ್ ಯು ಸೋ ಮಚ್. ಒಂದು ಕನ್ನಡದ ಪ್ರಶಸ್ತಿ ಅನ್ನುವಂಥ ಒಂದು ಆತ್ಮೀಯತೆ ಈ ಪ್ರಶಸ್ತಿ ಜೊತೆಗಿದೆ. ಹಾಗಾಗಿ ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದಗಳನ್ನು ರೆಕಗ್ನೈಸ್ ಮಾಡಿ ಪ್ರಶಸ್ತಿಯನ್ನು ಕೊಟ್ಟು ನಮ್ಮ ಇಡೀ ಸಿನಿಮಾ ಸಂಸಾರನ ಇಲ್ಲಿ ಕರೆಸಿ ಸನ್ಮಾನಿಸಿದ್ದಕ್ಕೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಡೀ ಬಳಗಕ್ಕೆ, ಪ್ರಜಾವಾಣಿ ಒಬ್ರಿಗಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ಪ್ರಶಸ್ತಿ ನನ್ನ ಇಡೀ ತಂಡಕ್ಕೆ ಹೋಗಬೇಕು. ಬಿಕಾಸ್ ಪ್ರತಿಯೊಬ್ಬರು ಎಫರ್ಟ್ ಹಾಕಿದ್ದಾರೆ ಇದರಲ್ಲಿ. ನನ್ನ ಊರವ್ರ ಸಪೋರ್ಟ್ ಆಗ್ಬೋದು, ಆ ಇಡೀ ಕರಾವಳಿ ಭಾಗ, ಸ್ಪೆಷಲಿ ಮುದೂರು ಮತ್ತು ಕೆರಾಡಿ, ನಮ್ಮ ಇಡೀ ಕುಂದಾಪುರದ ಭಾಗ ಆಗ್ಬೋದು, ಬೆಂಗಳೂರು ಆಗ್ಬೋದು, ಆ ಎಲ್ಲ ಸುತ್ತಮುತ್ತ ಒಂದು ಸಿನಿಮಾ ಕಲ್ಚರ್ ಶುರುವಾಗಿದೆ.
ಸೊ ಹಾಗಾಗಿ ಅಲ್ಲಿ ಸ್ಟುಡಿಯೋಸ್ಗಳನ್ನ ಬಿಲ್ಡ್ ಮಾಡಿದ್ರು ಯುವ ಮೆರಿಡಿಯನ್ ಅನ್ನುವಂಥ ಒಂದು ಜಾಗದಲ್ಲಿ ತುಂಬ ಸಿನಿಮಾದ ಆ್ಯಕ್ಟಿವಿಟಿಗಳು ಶುರುವಾಯಿತು. ಅದೇ ಎಲ್ಲೋ ಒಂದು ಕಡೆಗೆ ಸಮಾಧಾನ ಕೊಡ್ತಾ ಹೋಗುತ್ತೆ, ಒಂದು ಸಾರ್ಥಕತೆ ಬರ್ತಾ ಹೋಗುತ್ತೆ. ಒಂದು ತಾಲೂಕು ಥರದಂಥ ಒಂದು ಜಾಗದಲ್ಲಿ ಒಂದು ಸಿನಿಮಾ ಶುರುವಾಗೋದು, ಸಿನಿಮಾ ಕಲ್ಚರ್ ಶುರುವಾಗುವಂಥದ್ದು. ಸೊ ಇದೆಲ್ಲದಕ್ಕೂ ಕಾಂತಾರ ಕಾರಣ ಆಗಿದ್ದು ಇಡೀ ತಂಡ ಜೀವ ಕೊಟ್ಟು ಕೆಲಸ ಮಾಡಿರುವಂಥ ಸಿನಿಮಾ. ಸೊ ಹಾಗಾಗಿ ಇದನ್ನ ಇಡೀ ತಂಡಕ್ಕೆ ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಿಷಬ್ ಸರ್. ಆ್ಯಂಡ್ ಮೋರ್ ಪವರ್ ಟು ಯು. ಇನ್ನಷ್ಟು ಮತ್ತಷ್ಟು ಪ್ರಶಸ್ತಿಗಳು ನಿಮ್ಮದಾಗಲಿ, ನಿಮ್ಮ ಬತ್ತಳಿಕೆಯಿಂದ ಇನ್ನಷ್ಟು ಮತ್ತಷ್ಟು ಚಿತ್ರಗಳು ಬರಲಿ. ಕೀಪ್ ಸ್ಮೈಲಿಂಗ್, ಕೀಪ್ ರಾಕಿಂಗ್. ಥ್ಯಾಂಕ್ ಯು. ನೀವು ಅಷ್ಟೇ ಇನ್ನು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಹೋಸ್ಟ್ ಮಾಡೋಂಗಾಗಲಿ. ಆಂಕರ್ ಬರದೇ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.